ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಇವ್ರನ್ನ ಬಂಧಿಸಿದ್ದಾರೆ. ಸೊ ವಶಕ್ಕೆ ಪಡೆದು ಸಮಯ ಮೀರ್ತಾ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗೋಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಬೇರೆ ವ್ಯಕ್ತಿಗಳಾಗಿದ್ದರೆ ಅಲ್ಲೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾ ಇದ್ರು. ಇವರು ಜನಪ್ರತಿನಿಧಿ MLC. ಸೊ ಜನಪ್ರತಿನಿಧಿಗಳ ಕೋರ್ಟ್ ಬೆಂಗಳೂರಿನಲ್ಲೇ ಇರೋದು, ಜಡ್ಜ್ ಬೆಂಗಳೂರಿನಲ್ಲೇ ಇರೋದು. ಬೆಂಗಳೂರು ಕರ್ಕೊಂಡು ಬರ್ತಾ ಇದ್ದಾರೆ. ಸೆನ್ ಪೊಲೀಸ್ ಸ್ಟೇಷನ್ನಿಂದ ಈಗ ಬೆಂಗಳೂರು ಕರ್ಕೊಂಡು ಬರ್ತಾರೆ. ಜನಪ್ರತಿನಿಧಿ ಕೋರ್ಟ್ ಜಡ್ಜ್ ಎದುರು ಹಾಜರುಪಡಿಸ್ತಾರೆ. ಓಕೆ, ಈ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ನನ್ನ ಕೊಲ್ಲಿಗ ನಾರಾಯಣಗೌಡ ಮತ್ತು ನಾಗೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ನಾರಾಯಣಗೌಡ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾರಾಯಣಗೌಡ, ಈಗ 2-2.5 ಗಂಟೆ ಜರ್ನಿ ಲೆಕ್ಕ ತಗೊಂಡ್ರು ಕೂಡ ನಿನ್ನೆ ಸಾಯಂಕಾಲ 7 ಗಂಟೆಗೆ ಅವರು ಅರೆಸ್ಟ್ ಅಂತ ತೋರಿಸಿದ್ರೆ, ವಶಕ್ಕೆ ಪಡೆದಿದ್ದೀವಿ ಅಂತ. 7 ಗಂಟೆ ತನಕ ಇನ್ನೂ ಸಾಕಷ್ಟು ಟೈಮ್ ಇದೆ ಅಂತ ಅನ್ಕೋತೀನಿ ನಾನು ಬೆಂಗಳೂರಿಗೆ ಬರೋದಕ್ಕೆ. ಅರವಿಂದ್, ಹೌದು. ಅಂತಂದರೆ ನಿನ್ನೆ ಸಂಜೆ 7:30ಕ್ಕೆ ಯಾವಾಗ ಸೂರಜ್ ರೇವಣ್ಣ ಅವರು ಒಂದು ಠಾಣೆಗೆ ಬಂದರು, ಆಗ ಅವರನ್ನ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಅಂದರೆ ನಿನ್ನೆ ಸಂಜೆ 7ವರೆಗೆ ಅವರು ಕಸ್ಟಡಿ ಪಡ್ಕೊಂಡಿದ್ದಾರೆ. ಅಂದರೆ 24 ಗಂಟೆಗಳ ಒಳಗೆ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಇವತ್ತು ಸಂಜೆ 7:30 ತನಕ ಟೈಮ್ ಇರುವಂಥದ್ದು. ಹಾಗಾಗಿ ಅವರು ಇವತ್ತು ಬೆಳಿಗ್ಗೆನೇ ಕೂಡ ಬೆಂಗಳೂರಿಗೆ ಹೊರಟಿದಂಥದ್ದು. ಆದರೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೂ ಕೂಡ ಅವರ ಆರೋಗ್ಯದ ಸ್ಥಿತಿ ಬಗ್ಗೆ ಅವರಿಗೆ ರಿಪೋರ್ಟ್ನ ಪ್ರೊಡ್ಯೂಸ್ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಹಾಸನದ ಇಮ್ಸ್ನಲ್ಲಿ ಅಂದರೆ ತಾತ್ಕಾಲಿಕವಾಗಿ ಮೆಡಿಕಲ್ ಚೆಕಪ್ ಮಾಡಿಸಿರುವಂಥದ್ದು. ಅಂತಂದರೆ ಅವರ ಬ್ಲಡ್ ಶುಗರು, BP, ECG ಹೀಗೆ ಒಂದು ಆ ಚೆಕಪ್ ಮಾಡಿಸಿ ಅವರ ಒಂದು ರಿಪೋರ್ಟ್ ಪಡ್ಕೊಂಡಿರುವಂಥದ್ದು. ಅಲ್ಲಿಂದ ಆ ಸೆಂಟ್ ಠಾಣೆಗೆ ಬಂದ್ಮೇಲೂ ಕೂಡ ಸುಮಾರು 2ರಿಂದ 3 ಗಂಟೆಗಳ ಕಾಲ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಸದ್ಯದ ಮಾಹಿತಿ ಪ್ರಕಾರ ಈಗ ಸೂರಜ್ ರೇವಣ್ಣ ಅವರು ಸೆಂಟ್ ಠಾಣೆಯಲ್ಲಿ ಊಟವನ್ನು ಮಾಡ್ತಿರುವಂಥದ್ದು. 2 ಗಂಟೆಗೆ ಇಲ್ಲಿಂದ ಹೊರಡ್ತೀವಿ, ಅಂದರೆ 2-2:15 ಆ ಸುಮಾರಿಗೆ ಇಲ್ಲಿಂದ ಹೊರಡ್ತೀವಿ. ನಾವು 4:15 ಗಂಟೆ ಸುಮಾರಿಗೆ ನಾವು ನೇರವಾಗಿ ಕೋರಮಂಗಲದಲ್ಲಿ ಏನು ಜಡ್ಜ್ ಅಂದರೆ ವಿಶೇಷವಾದ ಜನಪ್ರತಿನಿಧಿಗಳ ನ್ಯಾಯಾಲಯದ ವಿಶೇಷ ಕೋರ್ಟಿನ ನ್ಯಾಯಾಧೀಶರು ಹೇಳಿದರೆ ಅವ್ರ ಮನೆಗೆ ಹೋಗಿ ಅವರನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋ ಮಾಹಿತಿ ಈಗ ಸಿಗ್ತಿರುವಂಥದ್ದು. ಈಗ ಪ್ರೆಸೆಂಟು ಸೆಂಟ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಊಟ ಮಾಡ್ತಿರೋ ಊಟ ಆದ ತಕ್ಷಣ ಇಲ್ಲಿಂದ ಹೊರಡ್ತೀವಿ ಅಂತ ಈಗ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ನಾರಾಯಣಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಇನ್ನು ನನ್ನ ಕೊಲೀಗ್ ನಾಗೇಶ್ ಬೆಂಗಳೂರಿನಿಂದ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ಇಲ್ಲಿಯ ವ್ಯವಸ್ಥೆ ಏನು, ಇಲ್ಲಿ ಯಾವ ರೀತಿ ತಯಾರಿ ಆಗ್ತಾ ಇದೆ? ಅರವಿಂದ್, ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನ ಆಗಿರುವಂಥ MLC ಸೂರಜ್ ರೇವಣ್ಣ ಅವರನ್ನು ಬೆಂಗಳೂರಿನ ಕೋರಮಂಗಲದಲ್ಲಿರುವಂಥ ಜಡ್ಜ್ ಮನೆಗೆ ಹಾಜರುಪಡಿಸಲು ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಹಾಲಿ MLC ಆಗಿರೋದ್ರಿಂದ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಿಡಬೇಕಾಯಿತು. ಆದರೆ ನ್ಯಾಯಾಲಯ ಇವತ್ತು ಓಪನ್ ಇರೋದ ಕಾರಣ ಬೆಂಗಳೂರಿನ ಕೋರಮಂಗಲದಲ್ಲಿರುವಂಥ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ. ತದನಂತರ ಈ ಒಂದು ಪ್ರಕರಣದ ಬಗ್ಗೆ ಈಗಾಗಲೇ ಸಂತ್ರಸ್ತ ಯುವಕನನ್ನು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ರಿಪೋರ್ಟನ್ನು ಈಗಾಗಲೇ ತನಿಖಾಧಿಕಾರಿಗಳು ಪಡೆದಿರುವಂಥದ್ದು. ಹಾಗಾಗಿ ಅವರನ್ನು ಇಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಪ್ರಕರಣದ ಬಗ್ಗೆ ಅವರಿಗೆ ಮಾಹಿತಿ ನೀಡಿ ಮತ್ತೆ ಆರೋಪಿ ಆಗಿರುವಂಥ ಸೂರಜ್ ರೇವಣ್ಣ ಅವರನ್ನು ಕಸ್ಟಡಿಗೆ ಪಡೆದು ಈಗಾಗಲೇ ಸೂರಜ್ ರೇವಣ್ಣ ಅವರ ಕೇಸನ್ನು ಸರ್ಕಾರ CIDಗೆ ವರ್ಗಾವಣೆ ಆಗಿರೋದ್ರಿಂದ ಆರೋಪಿ ಸೂರಜ್ ರೇವಣ್ಣ ಅವರನ್ನು ನೇರವಾಗಿ CIDಗೆ ಕಚೇರಿಗೆ ಕರ್ಕೊಂಡು ಬರಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ತದನಂತರ ಇಲ್ಲಿ ಕರ್ಕೊಂಡು ಬಂದಾದ ನಂತರ ಈಗಾಗಲೇ ಸೂರಜ್ ರೇವಣ್ಣ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿಕೊಂಡ ಮೊದಲೇ ಹಾಸನದಲ್ಲಿ ಅವರಿಗೆ ಮೆಡಿಕಲ್ ಮಾಡಿಸಿರೋದ್ರಿಂದ ನೇರವಾಗಿ CID ಕಚೇರಿಗೆ ಕರ್ಕೊಂಡು ಬರ್ತಾಗುತ್ತೆ. ಅದಾದ ನಂತರ ಸೂರಜ್ ರೇವಣ್ಣ ಅವರನ್ನು ಇವತ್ತು CID ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಂತರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಸೂರಜ್ ರೇವಣ್ಣ ಅವರ ಮೆಡಿಕಲ್ ಮಾಡಲು ಈಗಾಗಲೇ CID ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ಬೆಂಗಳೂರಿಗೆ ಕರ್ಕೊಂಡು ಬರಬೇಕಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಮುಂದೆ ಅವ್ರನ್ನ ಹಾಜರುಪಡಿಸಬೇಕಾಗುತ್ತೆ. ಆನಂತರ ಮಿಕ್ಕಿದ ವಿಚಾರಣೆ ಎಲ್ಲ ಮಾಡ್ತಾರೆ.